ಇದೇ ನನ್ನ ಬ್ರೇಕ್ಫಾಸ್ಟು. ಇದೇ ನಂದು ಲಂಚು. ಪ್ರೀ ವರ್ಕೌಟ್ ಕೂಡ ಇದೆ. ವರ್ಕೌಟ್ ಹೋಗೋಕೆ ಮುಂಚೆ ನನಗೆ ಕಾರ್ಬೋಹೈಡ್ರೇಟ್ಸ್ ಬೇಕು ಎನರ್ಜಿಗೋಸ್ಕರ. ನಂದು ಪೋಸ್ಟ್ ವರ್ಕೌಟು. ಫೈನಲಿ ನಮ್ಮ ಲಾಸ್ಟ್ ಮೀಲು. ಹಲೋ ಗೈಸ್, ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಫಿಟ್ ಲೈಫ್. ಇವತ್ತು ಈ ವಿಡಿಯೋದಲ್ಲಿ ನಾನು ಫುಲ್ ಡೇ ಆಫ್ ಈಟಿಂಗ್ ತೋರಿಸ್ತಾ ಇದ್ದೀನಿ. ನಾನು ಬ್ಯಾಚಲರ್ಸಲ್ಲಿ ಇದ್ದಾಗ ಏನೇನು ತಿಂತಾ ಇದ್ದೆ, ಏನೇನು ಸಪ್ಲಿಮೆಂಟ್ ತಗೊಳ್ತಾ ಇದ್ದೆ ಅನ್ನೋದನ್ನ ಎಲ್ಲ ತೋರಿಸ್ತಾ ಹೋಗ್ತೀನಿ. ಇದು ಒಂದು 2000 ಕ್ಯಾಲರೀಸ್ ಡಯಟ್ ಪ್ಲಾನ್ ಇರುತ್ತೆ. ಇದರಲ್ಲಿ ನಾನ್ ವೆಜ್ ಇರುತ್ತೆ, ಎಗ್ಸ್ ಇರುತ್ತೆ, ನನ್ನ ಸಪ್ಲಿಮೆಂಟ್ ಕೂಡ ಇರುತ್ತೆ. ನೀವು ಇದನ್ನೇ ತಿನ್ಬೇಕಂತ ಏನಿಲ್ಲ ಪರ್ಟಿಕ್ಯುಲರ್ ಆಗಿ. ನೀವು ಒಂದು ರೆಫರೆನ್ಸ್ ತಗೊಳ್ಳಿ. ತಗೊಂಡು ನಿಮಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೋ ಆ ಥರ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಇದರಲ್ಲಿ ಬಟ್ ಇದು ಒಂದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ, ಲೈಕ್ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಅಲ್ಲ. ಯಾಕಂದ್ರೆ ಇದ್ರಲ್ಲಿ ನಾನು ಎಕ್ಸಾಕ್ಟ್ ಆಗಿ ನಾನು ಏನ್ ತಿಂತಾ ಇದ್ದೆ ಅನ್ನೋದನ್ನೇ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಸೊ ಹಂಗಾಗಿ ಲೆಟ್ಸ್ ಗೋ. Hold me close till I get up. Time is barely on our side. I don't wanna waste what's left. ಇದೇ ನನ್ನ ಬ್ರೇಕ್ಫಾಸ್ಟು. ಇದರಲ್ಲಿ ಟೋಟಲ್ 5 ಎಗ್ಸ್ ಇದೆ, 3 ಹೋಲ್ ಎಗ್ ಅಂಡ್ 2 ಎಗ್ ವೈಟ್ಸ್ ಇದೆ. ಅಂಡ್ ಇದರಲ್ಲಿ 200 ಗ್ರಾಮ್ ಮಿಲ್ಕು, ಹಂಗೆ ಒಂದು ಕಾಫಿ, 1 ಟೇಬಲ್ ಸ್ಪೂನ್ ಅಷ್ಟು. ಇದರಲ್ಲಿ ಶುಗರ್ ಏನು ಆ್ಯಡ್ ಮಾಡಿಲ್ಲ. ನಿಮ್ಗೆ ಏನಾದರೂ ಸ್ವೀಟ್ನೆಸ್ ಬೇಕಂದ್ರೆ ಶುಗರ್ ಬದಲು 1 ಸ್ಪೂನ್ ಹನಿ ಆ ಥರ ಹಾಕ್ಕೊಳ್ಳಿ. ಬಟ್ ನನಗೆ ಅಭ್ಯಾಸ ಆಗಿದೆ, ಸೊ ಹಂಗಾಗಿ ಅಟ್ಲೀಸ್ಟ್ ಈಗ ನಾವು ಕ್ಯಾಲರಿ ಡೆಫಿಷಿಯಲ್ ಇರೋದ್ರಿಂದ ನಮ್ಗೆ ಅಷ್ಟು ಎನರ್ಜಿ ಇರಲ್ಲ. ಸೊ ಕಾಫಿ ಕುಡಿದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ ಅಂತ ನಾನು ಮಾರ್ನಿಂಗ್ ಕಾಫಿ ಕುಡಿತೀನಿ. ತಿಂದ್ಬಿಡು, ಹೊಟ್ಟೆ ಸಿಗ್ತಾ ಇದೆ. ಇದು ಆಕ್ಚುಲಿ ಚೆನ್ನಾಗಿರೋ. ಇದೇ ನಂದು ಲಂಚು. ಇದರಲ್ಲಿ 200 ಗ್ರಾಮ್ ರೈಸು, ಹಾಗೆ 150 ಗ್ರಾಮ್ ಚಿಕನು, 100 ಗ್ರಾಮ್ ಕ್ಯಾರೆಟ್ ಇದೆ. ನೀವು ಚಿಕನ್ ಇಲ್ಲ ಅಂದರೆ ಪನ್ನೀರ್ ಕೂಡ ಮಾಡ್ಕೊಬೋದು. ಲೈಕ್ ಈಗ ಎಲ್ಲರೂ ನಾನ್ ವೆಜ್ ಇರಲ್ಲ, ಸೊ ವೆಜಿಟೇರಿಯನ್ಸ್ ಅವರು ಚಿಕನ್ ಬದಲು ಪನ್ನೀರ್ ಹಾಕೊಬೋದು, ಇಲ್ಲ ಎಗ್ ಹಾಕೊಬೋದು. ನೀವೊಂದು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ ನನ್ನ ಡಯಟ್ನ. ಅದನ್ನು ನಿಮ್ಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೋ ಆ ಥರ ಚೇಂಜ್ ಮಾಡ್ಕೊಳ್ಳಿ. ಇದರಲ್ಲಿ ಟೋಟಲ್ ಮೈಕ್ರೋಸ್ ಬಂದ್ಬಿಟ್ಟು ನಾನು ಹಾಕ್ತೀನಿ, ಎಷ್ಟು ಪ್ರೋಟೀನ್ ಸಿಗುತ್ತೆ, ಎಷ್ಟು ಕಾರ್ಬೋಹೈಡ್ರೇಟ್ಸ್ ಇದೆ, ಹಂಗೆ ಎಷ್ಟು ಫೈಬರ್ ಇದೆ ಅನ್ನೋದೆಲ್ಲ. ಬಟ್ ವೆಜ್ಜೀಸ್ ಮಾತ್ರ ಮಿಸ್ ಮಾಡಬೇಡಿ ನಮಗೆ, ಯಾಕೆಂದರೆ ನಾವು ತಿನ್ನೋ ಡಯಟಲ್ಲಿ ನಮಗೆ ಫೈಬರ್ ಸಿಗೋದೆ ವೆಜ್ಜೀಸಲ್ಲಿ. ಓಟ್ಸಲ್ಲೂ ಸಿಗುತ್ತೆ, ಬಟ್ ವೆಜ್ಜೀಸಲ್ಲಿ ಬಂದ್ಬಿಟ್ಟು ವಿಟಮಿನ್ಸ್ ಅದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ವೆಜ್ಜೀಸ್ ಮಿಸ್ ಮಾಡಬೇಡಿ. ನಾನು ಆಲ್ಮೋಸ್ಟ್ ವೆಜ್ಜೀಸ್ ಅಂದರೆ ಎಲ್ಲ ತಿನ್ನಲ್ಲ, ಸೊ ಕ್ಯಾರೆಟು ಇಲ್ಲ ಕುಕುಂಬರ್ ಇರುತ್ತೆ ಅಷ್ಟೇ. ಸೊ ಇದ್ರಲ್ಲಿ ಕ್ಯಾರೆಟ್ ತಿಂತಾ ಇದ್ದೀನಿ, ಇಲ್ಲ ಡಿನ್ನರ್ ಟೈಮಲ್ಲಿ ಕುಕುಂಬರ್ ಆದರೂ ತೊಗೊಳ್ತೀನಿ. ಇದ್ರಲ್ಲಿ ಮೈಕ್ರೋಸ್ ಎಷ್ಟೆಷ್ಟು ಬರುತ್ತೆ ಅಂತ ಹಾಕ್ತೀನಿ ಸೈಡಿಗೆ, ಒಂದ್ಸರಿ ಚೆಕ್ ನೋಡ್ಕೊಳ್ಳೋದು. ಇದಾದಮೇಲೆ ನನಗೆ ಇನ್ನೊಂದು ಪ್ರೀ ವರ್ಕೌಟ್ ಮೀಲ್ ಇರುತ್ತೆ, ಅದು ನಾನು ಜಿಮ್ಗೆ ಹೋಗೋಕೆ ಮುಂಚೆ ತೊಗೊಳ್ತೀನಿ. ತೋರಿಸ್ತೀನಿ ಅದನ್ನು ಏನು ತೊಗೊಳ್ತೀನಿ ಅಂತ. ಪ್ರೀ ವರ್ಕೌಟ್ ತೊಗೊಂಡು ಜಿಮ್ಗೆ ಹೋಗೋಣ. ಫಸ್ಟ್ ಈ ಮೀಲ್ ಕಂಪ್ಲೀಟ್ ಮಾಡೋಣ, ಹೊಟ್ಟೆ ಸಿಗ್ತಾಯಿದೆ. ನನ್ನ ಸ್ನ್ಯಾಕ್ಸ್ ಇದೇನೆ. ಇದರಲ್ಲಿ 2 ಬನಾನಾ ಇದೆ, ಆ್ಯಂಡ್ ನನಗೆ 5 ಡೇಟ್ಸ್ ಇದೆ, 10 ಆಲ್ಮಂಡ್ ಇದೆ. ಆ್ಯಕ್ಚುಲಿ ವರ್ಕೌಟ್ಗೆ ಹೋಗೋಕೆ ಮುಂಚೆ ಇದೇ ನಾನು ಪ್ರೀ ವರ್ಕೌಟ್ ಕೂಡ ಇದೆ. ವರ್ಕೌಟ್ಗೆ ಹೋಗೋಕೆ ಮುಂಚೆ ನನಗೆ ಕಾರ್ಬೋಹೈಡ್ರೇಟ್ಸ್ ಬೇಕು ಎನರ್ಜಿಗೋಸ್ಕರ. ಸೊ ನಂಗೆ ಬನಾನಲ್ಲಿ ಒಳ್ಳೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಹಂಗೆ ಆಲ್ಮಂಡ್ಸು ಅಂಡು ಡೇಟ್ಸಲ್ಲಿ ಒಳ್ಳೆ ಫ್ಯಾಟ್ಸು ಅಂಡು ಐರನ್ ಕಂಟೆಂಟ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ತೊಗೋದು. ಆ್ಯಕ್ಚುಲಿ ಓಟ್ಸ್ ಮೀಲ್ ಕೂಡ ತೊಗೋಬೋದು ಪ್ರೀ ವರ್ಕೌಟ್ಗೆ. ಓಟ್ಸಲ್ಲಿ ಕೂಡ ಒಳ್ಳೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಹಂಗೆ, ಸೊ ಅದು ಕೂಡ ಒಳ್ಳೆಯದು. ಬಟ್ ನಾನು ಒಂದೊಂದು ದಿನ ಓಟ್ಸ್ ಮೀಲ್ ತೊಗೊಳ್ತೀನಿ, ಎಲ್ಲಾದರೂ ಓಟ್ಸ್ ಮೀಲ್ ಮಾಡೋಕ್ಕೆ ಟೈಮ್ ಆಗಿಲ್ಲ ಅಂದರೆ ಜಸ್ಟ್ ಬನಾನಾ ಮತ್ತು ಈ ಥರ ಡ್ರೈ ಫ್ರೂಟ್ಸ್ ತೊಗೊಂಡು ಹೋಗ್ತೀನಿ. ಓಟ್ಸ್ ಮೀಲ್ ಅಂದರೆ ಏನಿಲ್ಲ, ಜಸ್ಟ್ ಒಂದು 50 ಗ್ರಾಮ್ ಓಟ್ಸ್ ತೊಗೊಳ್ಳಿ, ಅದಕ್ಕೊಂದು 100 ml ಮಿಲ್ಕ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಕುಕ್ ಮಾಡಾದ್ಮೇಲೆ ಅದಕ್ಕೊಂದು ಬನಾನಾ ಆ್ಯಡ್ ಮಾಡ್ಕೊಳ್ಳಿ, ಸಾಕು. ಸೊ ಅದರಲ್ಲಿ ನಿಮ್ಗೆ ಒಂದು ಒಳ್ಳೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಆಮೇಲೆ ವರ್ಕೌಟ್ ಮಾಡೋಕೆ ಕೂಡ ಒಳ್ಳೆ ಎನರ್ಜಿ ಇರುತ್ತೆ. ಇದು ತಿಂದು ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾನು ಜಿಮ್ಗೆ ಹೋಗ್ತೀನಿ. ಸೊ ಇನ್ನು 1 ಮೀಲ್ ಉಳ್ಕೊಂಡಿದೆ ಅಷ್ಟೇ, ಪೋಸ್ಟ್ ವರ್ಕೌಟ್ ಮೀಲು ಅಂಡ್ ಡಿನ್ನರು. Hold me close till I get up. Time is barely on our side.
what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. ವರ್ಕೌಟ್ ಮುಗಿಸ್ಕೊಂಡೆ. ಶೋಲ್ಡರ್ ಇತ್ತು ಇವತ್ತು. ಶೋಲ್ಡರ್ಗೆ ಜಸ್ಟ್ ಒಂದು 4 ವೇರಿಯೇಷನ್ ಮಾಡಿಕೊಂಡು ಶೋಲ್ಡರ್ ಕೂಡ ಆಯಿತು. ಆ್ಯಂಡ್ ವರ್ಕೌಟ್ ಮುಗಿದ್ಮೇಲೆ ಇದೆ ಒಂದು ಪೋಸ್ಟ್ ವರ್ಕೌಟು. 1 ಸ್ಕೂಪ್ ವೇ ಪ್ರೋಟೀನ್ ಇದೆ ಇದರಲ್ಲಿ, ಹಂಗೆ 1 ಸ್ಕೂಪು ಕ್ರೇಟಿನ್ ಇದೆ. ಇದಾದಮೇಲೆ ಇನ್ನು ಒಂದೇ ಒಂದು ಮೀಲ್ ಪೆಂಡಿಂಗ್ ಇರೋದು, ಅದೇ ಡಿನ್ನರು. ಕುಡ್ಕೊಂಡೋಗಿ ಡಿನ್ನರ್ ಮುಗಿಸ್ಬಿಟ್ರೆ ಇವತ್ತಿಂದು ಡಯಟ್ ಕಂಪ್ಲೀಟ್. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಇದು ಬಜೆಟ್ ವಿಡಿಯೋ ಅಲ್ಲ. ಲೈಕ್ ಇದರಲ್ಲಿ ನಾನು ಏನು ತಿಂತಾಯಿದ್ದೆ ಅನ್ನೋದನ್ನೇ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಲೈಕ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ಬೋದಿಲ್ಲ, ಏಕೆಂದರೆ ಸಪ್ಲಿಮೆಂಟ್ ಆಗಲಿ, ಚಿಕನ್ಗಾಗಲಿ, ಎಗ್ಸ್ಗಾಗಲಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಲೈಕ್ ಅರೌಂಡು ಡೈಲಿ ಒಂದು 200 to 300 ರುಪೀಸು ಹೋಗ್ಬಿಡುತ್ತೆ. ಇನ್ನು ಸಪ್ಲಿಮೆಂಟ್ ಎಲ್ಲ ತೊಗೊಂಡು ಇನ್ನು ಕ್ರೇಟಿನು, ಪ್ರೋಟೀನ್ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಹೋಗ್ಬಿಡುತ್ತೆ ಬಜೆಟು. ಇದರಲ್ಲಿ ಏನಂದರೆ ನಾನು ಎಕ್ಸಾಕ್ಟ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಏನೇನು ತಿಂತಾಯಿದ್ದೆ ಅನ್ನೋದನ್ನೇ ಕರೆಕ್ಟಾಗಿ ತೋರಿಸಿದ್ದೀನಿ. ಸೊ ಹಂಗಾಗಿ ಸ್ವಲ್ಪ ಬಜೆಟ್ ಜಾಸ್ತಿ ಆಗಿದೆ. ಬಜೆಟಲ್ಲಿ ಕಮ್ಮಿ ಬೇಕು ಅಂದರೆ ಡಯಟು ಕಮೆಂಟ್ ಮಾಡಿ, ಸೊ ಅದನ್ನು ಒಂದು ಮಾಡ್ತೀನಿ. ಇನ್ನು ತುಂಬ ಆಲ್ಟರ್ನೇಟಿವ್ಸ್ ಇದೆ. ಲೈಕ್ ಈಗ ಫಾರ್ ಸಪೋಸ್ ನಾನು ಚಿಕನ್ ತಿಂತಾಯಿದ್ದೀನಿ ಅಂದರೆ ನೀವು ಸೋಯಾ ಚಂಕ್ಸ್ ತಿನ್ಬೋದು, ಸೋಯಾ ಬೀನ್ಸು ಈ ಥರ ಎಲ್ಲ. ಆ ಥರ ನಿಮ್ಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೋ ಆ ಥರ ಮಾಡ್ಕೊಬೋದು. ಆ ಥರ ಮಾಡ್ತಾ ಹೋದರೆ ಬಜೆಟ್ ಕೂಡ ಸ್ವಲ್ಪ ಉಳಿಯುತ್ತೆ. ಆ್ಯಕ್ಚುಲಿ ಈಗ ನಾನು ಬಲ್ಕಲ್ಲಿದ್ದೀನಿ, ಕಟಿಂಗ್ಸಲ್ಲಿಲ್ಲ. ಯಾಕೆಂದರೆ ನಂದು ಕಟಿಂಗ್ಸ್ ಆಲ್ರೆಡಿ ಆಯಿತು. ಫೋಟೋಶೂಟ್ಗೋಸ್ಕರ ನಾನು ಫುಲ್ಲು ಫ್ಯಾಟ್ ಲಾಸ್ ಮಾಡಿದ್ದೆ. ಸೊ ಫೋಟೋಶೂಟ್ ಕಂಪ್ಲೀಟ್ ಆಯಿತು. ಈಗ ಆಲ್ಮೋಸ್ಟ್ ನಂದು ಬಲ್ಕ್ ಸ್ಟಾರ್ಟಾಗಿ 10 ಡೇಸ್ ಆಯಿತು. ನೀವು ಡೈಲಿ ನನ್ನ ಫಾಲೋ ಮಾಡ್ತಾಯಿದ್ರೆ ನಾನು ಗೊತ್ತಾಗುತ್ತೆ. ಮೇ ಬಿ ಡೈಲಿ ನಾನು ವೀಡಿಯೋಸ್ ಹಾಕ್ತಾಯಿರ್ತೀನಿ ನನ್ನ ಬಲ್ಕ್ ಸೀರೀಸ್ದು, ವೆಬ್ ಸೀರೀಸ್ದು. ಬಟ್ ಈ ವಿಡಿಯೋಗೋಸ್ಕರ ನಾನು ಫ್ಯಾಟ್ ಲಾಸಲ್ಲಿ ಏನೇನು ತಿಂತಾಯಿದ್ದೀನೋ ಅನ್ನೋದನ್ನ ಕಂಪ್ಲೀಟಾಗಿ ತಿಂದು ನಾನು ಈ ವಿಡಿಯೋಗೋಸ್ಕರ ಕಂಪ್ಲೀಟಾಗಿ ನಾನು ಫ್ಯಾಟ್ ಲಾಸಲ್ಲಿ ಏನೇನು ತಿಂತಾಯಿದ್ನೋ ಅದನ್ನೇ ತಿಂದ್ಬಿಟ್ಟು ಇವತ್ತು ತೋರಿಸಿದ್ದೀನಿ. ಇದೇ ಥರ ಈಗ ನಾನು 2000 ಕ್ಯಾಲರೀಸ್ ತಿಂದಿದ್ದೀನಿ ಇವತ್ತು. ಸೊ ಇದೇ ಥರ ಹೋಗ್ತಾ ಲೈಕ್ ಫಾರ್ ಸಪೋಸು ಇನ್ನೊಂದು ಫೋಟೋಶೂಟ್ ಇನ್ನೊಂದು ವೀಕು ಎಲ್ಲ ಮಾಡ್ತೀನಿ ಅಂತಲ್ಲ, ಇನ್ನೊಂದು 200 ಕ್ಯಾಲರೀಸ್ ಕಮ್ಮಿ ಆಗುತ್ತೆ, ಲೈಕ್ 1800 ಆಗುತ್ತೆ. ಆ ಥರ ಇನ್ನೂ ಕ್ಯಾಲರಿ ಡೆಫಿಸಿಟಲ್ಲಿ ಹೋಗ್ತಾ ಇರ್ತೀನಿ. ಬಟ್ ನಾನು ಫೋಟೋಶೂಟ್ಗೋಸ್ಕರ ಅಷ್ಟು ಸ್ಟೇಡೆಡ್ ಆಗಿದೆ. ನೀವು ಅಷ್ಟು ಸ್ಟೇಡೆಡ್ ಆಗೋದು ಬೇಡ. ಎಷ್ಟು ಒಂದು ಶೇಪಿಗೆ ಬಂದರೆ ಸಾಕು, ಸ್ವಲ್ಪ ಆ್ಯಪ್ಸ್ ವಿಸಿಬಲ್ ಆಗೋ ಥರ ಆದರೆ ಸಾಕು. ನೀವೇನು ಅಷ್ಟು ಸ್ಟೇಡೆಡ್ ಆಗಬೇಕಾಗಿಲ್ಲ. ಪ್ರೋಟೀನ್ ಕೂಡ ಕಂಪ್ಲೀಟ್ ಆಯಿತು. ಇನ್ನು ಡಿನ್ನರ್ ಒಂದು ಬಾಕಿ ಇದೆ, ಹೋಗಿ ಡಿನ್ನರ್ ಒಂದು ಮುಗಿಸ್ಕೊಳ್ವಾ. ಫ್ಯಾಟ್ ಲಾಸಲ್ಲಿದ್ದಾಗ ಮೇನು ತುಂಬ ಹೊಟ್ಟೆ ಹಸಿವಾಗುತ್ತೆ. ಆ್ಯಂಡ್ ಇನ್ನೊಂದು ಏನು ಮಾಡಿ ಅಂದರೆ, ನಿಮಗೆಲ್ಲಾದರೂ ಲೈಕ್ ಹೊಟ್ಟೆ ಹಸಿವು ತಡ್ಕೊಳಕ್ಕಾಗಿಲ್ಲ ಅಂದರೆ ಲೈಕ್ ಈ ಪ್ರೊಮೊಗ್ರಾನೇಟ್ ಆಗಲಿ, ಇಲ್ಲ ವಾಟರ್ ಮೆಲನ್ ಆಗಲಿ, ಇಲ್ಲ ಪಪ್ಪಾಯ ಆಗಲಿ, ಇಂಥವನ್ನ ತಿನ್ನಿ. ಯಾಕೆಂದರೆ ಇದರಲ್ಲಿ ಕ್ಯಾಲರೀಸ್ ನಿಮಗೆ ಕಡಿಮೆ ಸಿಗುತ್ತೆ. ಲೈಕ್ ಅರೌಂಡ್ ನಿಮ್ಗೆ ಅರ್ಧ kg ವಾಟರ್ ಮೆಲನ್ ತಿಂದರು ನಿಮ್ಗೆ ಅಮ್ಮಮ್ಮ ಅಂದರೆ ಒಂದು 100 to 120 ಕ್ಯಾಲರೀಸ್ ಬರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಬರೋಲ್ಲ. ಸೊ ನಿಮಗೆ ಹೊಟ್ಟೆ ತುಂಬ್ದಂಗೂ ಆಗುತ್ತೆ, ಈ ಕಡೆ ಕ್ಯಾಲರೀಸ್ ಕೂಡ ಜಾಸ್ತಿ ಆಗೋಲ್ಲ. ಸೊ ಪ್ರೊಮೊಗ್ರಾನೇಟಲ್ಲೂ ಅಷ್ಟೇ, ಅದರಲ್ಲೂ ಕ್ಯಾಲರೀಸ್ ಕಡಿಮೆ ಇರುತ್ತೆ. ಹಂಗೆ ಪಪ್ಪಾಯದಲ್ಲೂ ಕೂಡ ಕ್ಯಾಲರೀಸ್ ಕಮ್ಮಿ ಇರುತ್ತೆ. ಸೊ ಇದು ತಿಂದರೆ ನಿಮ್ಗೆ ಹೊಟ್ಟೆ ಅಟ್ಲೀಸ್ಟ್ ಫುಲ್ ಆದಂಗೆ ಫೀಲ್ ಇರುತ್ತೆ. ಆ್ಯಂಡ್ ವಾಟರ್ ಇಂಟೇಕ್ ಮಾತ್ರ ಮಿಸ್ ಮಾಡಬೇಡಿ. ನಾವು ಫ್ಯಾಟ್ ಲಾಸಲ್ಲಿದ್ದಾಗ ಅಟ್ಲೀಸ್ಟ್ ನಮಗೆ ವಾಟರ್ ಇಂಟೇಕ್ ನಾವು ಕರೆಕ್ಟಾಗಿ ಇಟ್ಕೊಂಡ್ರೆ ನಮ್ಗೆ ಅದರಲ್ಲೇ ಅರ್ಧ ಹೊಟ್ಟೆ ತುಂಬಿಬಿಡುತ್ತೆ. ಅಟ್ಲೀಸ್ಟ್ ಒಂದು 4 ಲೀಟ್ರ್ ನೀವು ಕುಡಿತಾ ಇದ್ದರೆ ಡೈಲಿ ವಾಟರು, ನಿಮ್ಗೆ ಅದರಲ್ಲೇ ಅರ್ಧ ಹೊಟ್ಟೆ ತುಂಬಿಡುತ್ತೆ. ಸೊ ನಿಮಗೆ ಜಾಸ್ತಿ ಹಸುವಾಗಲ್ಲ. ಹಾಗಾಗಿ ವಾಟ್ರ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಫ್ಯಾಟ್ ಲಾಸಲ್ಲಿದ್ದಾಗ. ಹಾಗೆ ಇಂಟೆನ್ಸಿಟಿ ವರ್ಕೌಟ್ ಮಾಡಿ. ಫ್ಯಾಟ್ ಲಾಸಲ್ಲಿದ್ದಾಗ ವರ್ಕೌಟು ಜಾಸ್ತಿ ಮಾಡಬೇಕು. ಅದೇ ಥರ ಕಾರ್ಡಿಯೋ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಇನ್ನೊಂದು ಮೀಲ್ ಇದೆ, ಅದನ್ನು ತೋರಿಸ್ತೀನಿ. ಮನೆಗೆ ಹೋಗ್ಬಿಟ್ಟು ಅದೊಂದು ಮೀಲ್ ಮುಗಿಸ್ಕೊಳ್ವ, ಸುಸ್ತಾಯ್ತಿದೆ. ಫೈನಲಿ ನನ್ನ ಲಾಸ್ಟ್ ಮೀಲು ಕಾಣಿಸ್ತಾ ಇದೆಯಾ? ಇದರಲ್ಲಿ 250 ಗ್ರಾಮ್ ರೈಸ್ ಇದೆ, ಆ್ಯಂಡ್ ಹಂಗೆ 200 ಗ್ರಾಮ್ ಚಿಕನ್ನು, 100 ಗ್ರಾಮ್ ಕ್ಯಾರೆಟ್ ಇದೆ. ಇದೇ ನನ್ನ ಲಾಸ್ಟ್ ಆ್ಯಂಡ್ ಫೈನಲ್ ಮೀಲು. ಇದು ತಿಂದ್ಬಿಟ್ರೆ
ಇವತ್ತಿನ ಡಯಟ್ ಕ್ಲೋಸು. ಇವತ್ತು ಟೋಟಲ್ ಇದ್ರದ್ದು ಮ್ಯಾಕ್ರೋಸು ಕ್ಯಾಲರೀಸ್ ಎಲ್ಲ ಎಷ್ಟು ಬರುತ್ತೆ ಅಂತ ಸೈಡಲ್ಲಿ ಹಾಕ್ತೀನಿ. ಆ್ಯಂಡ್ ಇವತ್ತು ಟೋಟಲ್ ಕ್ಯಾಲರೀಸ್ ಬಂದ್ಬಿಟ್ಟು 1 ಸೆಕೆಂಡ್. ಈ ಟೋಟಲ್ ಕ್ಯಾಲರೀಸು 1990 ಇದೆ, ಆಲ್ಮೋಸ್ಟ್ 2000 ಕ್ಯಾಲರೀಸು. ಇದರಲ್ಲಿ ನಮಗೆ 151 ಗ್ರಾಮ್ ಪ್ರೋಟೀನ್ ಇದೆ, ಹಾಗೆ 51 ಗ್ರಾಮ್ ಫ್ಯಾಟ್ಸ್ ಇದೆ, 223 ಗ್ರಾಮ್ಸ್ ಕಾರ್ಬ್ಸ್ ಇದೆ, ಕಾರ್ಬೋಹೈಡ್ರೇಟ್ಸು, ಹಾಗೆ 20 ಗ್ರಾಮ್ ಫೈಬರ್ ಸಿಗ್ತಾ ಇದೆ. ಸೊ ವಿಚ್ ಈಸ್ ಗುಡ್. ಸೊ ಇದು ಗೈಸ್ ನಂದು 2000 ಕ್ಯಾಲರೀಸ್ ಡಯಟ್ ಪ್ಲ್ಯಾನ್. ಇದು ಸ್ವಲ್ಪ ಕಾಸ್ಟ್ಲಿನೇ ಇರ್ಬೋದು, ಬಟ್ ನಿಮ್ಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೋ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು. ಮತ್ತೆ ಸಿಗುವ ಇದನ್ನು ತಿಂದು ಖಾಲಿ ಮಾಡುವ. ಬಾಯ್ ಬಾಯ್. खत्म. बाय बाय, टाटा, गुड बाय.